ಕುಂದಾಪುರ ಪುರಸಭೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ದಾಖಲೆಗಳನ್ನು ಪರಿಶೀಲಿಸಿದ ಘಟನೆ ನಡೆದಿದೆ. ಸಾರ್ವಜನಿಕರಿಂದ ಬಂದ ದೂರುಗಳು ಹಾಗೂ ಸ್ವಯಂ ಪ್ರೇರಿತ ಪ್ರಕರಣಗಳ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಈ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ. ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ವೃತ್ತ ನಿರೀಕ್ಷಕ ಮಂಜುನಾಥ್ ಶಂಕರಳ್ಳಿ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿತು. ಪುರಸಭೆಯಲ್ಲಿ ಬಾಕಿ ಇರುವ ಕಡತಗಳ ವಿಲೇವಾರಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ತಂಡ ಉದ್ದಿಮೆ ಪರವಾನಗಿ, ಖಾತೆ ತಿದ್ದುಪಡಿ ಹಾಗೂ ಖಾತೆ ವರ್ಗಾವಣೆ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿತು. ಇದರ ಜೊತೆಗೆ ಜನನ ಮತ್ತು ಮರಣ ಪ್ರಮಾಣಪತ್ರಗಳ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಪುರಸಭೆ ಸಿಬ್ಬಂದಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ವಿವಿಧ ವಿಷಯಗಳ ಕುರಿತು ಮಾಹಿತಿ ಸಂಗ್ರಹಿಸಲಾಯಿತು. ಕುಂದಾಪುರ ಪುರಸಭೆಯಲ್ಲಿ ಲೋಕಾಯುಕ್ತರು ಇಂದು ಜನರ ಕೆಲಸಗಳು ತಡ ಆಗುವುದರ ಬಗ್ಗೆ ಕಡತಗಳನ್ನು ಪರಿಶೀಲನೆ ಮಾಡ್ತಿರುವಂಥದ್ದು ಒಂದು ಸ್ವಾಗತಾರ್ಹವಾದಂಥ ವಿಚಾರ. ಇದನ್ನು CPIM ಸ್ವಾಗತಿಸ್ತದೆ. ಯಾವಾಗಲೂ ಕೂಡ ಎಲ್ಲ ಇಲಾಖೆಗಳಲ್ಲೂ ಕೂಡ ಇಂಥ ಒಂದು ಕೆಲಸಗಳು ಆದರೆ ಮಾತ್ರನೇ ಜನರ ಕೆಲಸ ಬೇಗ ಆಗೋದಕ್ಕೆ ಸಲೀಸಾಗುತ್ತೆ. ಹಾಗಾಗಿ ಲೋಕಾಯುಕ್ತರು ಏನು ಇವತ್ತು ಪುರಸಭೆಯಲ್ಲಿ ಒಂದು ಕಡತಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸ್ವಾಗತಿಸ್ತಾ ಮತ್ತು ಆದಷ್ಟು ಬೇಗ ಅಂಥ ಕಡತಗಳು ಯಾವುದು ವಿಲೇವಾರಿ ಆಗದೇ ಇರುವಂಥದ್ದು, ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಪೆಂಡಿಂಗ್ ಇಟ್ಕೊಳ್ಳುವಂಥದ್ದು, ಇವನ್ನೆಲ್ಲವೂ ಕೂಡ ಈ ಲೋಕಾಯುಕ್ತರು ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಇಲಾಖೆಗಳು, ಬರೀ ಪುರಸಭೆ ಮಾತ್ರ ಅಲ್ಲ, ಬೇರೆ ಬೇರೆ ತಾಲೂಕು ಪಂಚಾಯತ್, ತಾಲೂಕು ಕಚೇರಿಗಳಲ್ಲಿ, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಬಹುಶಃ ನಾನು ಒಂದು ಹೇಳಬೇಕು ಅಂತ ಹೇಳಿದರೆ, ಈಗ ಜಿಲ್ಲಾ ಗ್ರಂಥಾಲಯ ಇದೆ, ಇಲ್ಲಿ ಶಾಸಕರಲ್ಲಿ ಒಂದು ಜಿಲ್ಲಾ ಗ್ರಂಥಾಲಯ ಇದೆ, ಮತ್ತು ಬೇರೆ ಕಡೆಯಲ್ಲೂ ಕೂಡ ಜಿಲ್ಲಾ ಗ್ರಂಥಾಲಯಗಳಿದೆ. ಆ ಜಿಲ್ಲಾ ಗ್ರಂಥಾಲಯಗಳಲ್ಲೂ ಕೂಡ ಇಂಥ ಹಲವಾರು ಸಮಸ್ಯೆಗಳು ಇವತ್ತು ಇದೆ. ಭಾಳ ಮುಖ್ಯವಾಗಿ ಅಲ್ಲಿನ ಸಿಬ್ಬಂದಿಗಳಿಗೆ ಸುಮಾರು 4-5 ತಿಂಗಳಿಂದ ಇವತ್ತು ವೇತನ ಆಗದಿರುವಂಥದ್ದು ಕೂಡ ಲೋಕಾಯುಕ್ತರು ಗಮನಿಸಬೇಕು. ಮತ್ತು ಆ ಕಟ್ಟಡಗಳು ಓದಲು ಕೂಡ ಸೂಕ್ತ ಅಲ್ಲದ ರೀತಿಯಲ್ಲೂ ಕೂಡ ಇದೆ. ಇದನ್ನು ಕೂಡ ಲೋಕಾಯುಕ್ತರು ಬಗೆಹರಿಸಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಹಾಗಾಗಿ ಏನು ಪುರಸಭೆಯಲ್ಲಿ ಮತ್ತು ಇವತ್ತು ಏನು ಕಡತಗಳ ವಿಲೇವಾರಿ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಸ್ವಾಗತಾರ್ಹ. ಎಲ್ಲ ಇಲಾಖೆಗಳಲ್ಲಿದ್ದು ಆಗಾಗ ಮಾಡ್ತಾ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ನಿಮ್ಮ ಹೆಸರು? ಸುರೇಶ್ ಕಲ್ಲರ್, CPIM ಜಿಲ್ಲಾ ಕಾರ್ಯದರ್ಶಿ.